ಈ 2 ದಿವಸ ವೆಕೇಶನ್ ಅಲ್ಲಿ ಪ್ರಾಪರ್ ರೂಟೀನ್ ಇಲ್ಲ, ಜಿಮ್ ಇಲ್ಲ, ಸ್ಟ್ರಿಕ್ಟ್ ಡಯಟ್ ಅಂತೂ ಇಲ್ವೇ ಇಲ್ಲ. ಬಟ್ ಸ್ಟಿಲ್ ಐ ವಾಸ್ ಹೆಲ್ದಿ ಅಂಡ್ ಫಿಟ್. ಡೇ 97 ಆಫ್ ಫಿಟ್ನೆಸ್ ವ್ಲಾಗ್. ಇವತ್ ಸಕಲೇಶ್ಪುರ್ ಇಂದ ಹೊರಡೋ ದಿನ. ಬೆಳಿಗ್ಗೆ ಎದ್ದ ತಕ್ಷಣ ರೆಡಿ ಆಗಿ ನಾಷ್ಟಕ್ಕೆ ಎಲ್ಲಾನು ಸ್ವಲ್ಪ ಹಾಕ್ಸ್ಕೊಂಡ್ವಿ. ಫೈನಲ್ ಟಚ್ ಅಪ್ ಗೆ ಟೀ ಹಾಕೊಂಡು ರೂಮಿಗೆ ಬಂದು ಪ್ಯಾಕಿಂಗ್ ಸ್ಟಾರ್ಟ್ ಆಯ್ತು. ಪಾಪ ಅಷ್ಟಲ್ಲಿ ಯಾರೋ ಒಬ್ರು ದಬಾಕೊಂಡ್ರು. ಕೊನೆಯದಾಗಿ ರೂಮಿಗೆ ಟಾಟಾ ಹೇಳ್ತಾ ಪಯಣ ಸ್ಟಾರ್ಟ್. ಈ ಸಕಲೇಶ್ಪುರ, ಕೂರ್ಗು, ಚಿಕ್ಕಮಂಗ್ಳೂರು, ವಾಯ್ನಾಡು, ಕೊಡೈಕೆನಾಲ್ ಈ ಪ್ಲೇಸ್ ಗಳಿಗಿಂತ ಈ ಪ್ಲೇಸ್ ಗೆ ಹೋಗುವ ಜರ್ನಿ ಇರುತ್ತಲ್ಲ, ಅದೇ ಒಂಥರ ತುಂಬಾ ಇಷ್ಟ ನನಗೆ. ಸ್ನಾಕ್ಸ್ ಗೆ ಅಂತ ಎಲ್ರು ಬಿಸ್ಕೆಟ್ ತಗೊಂಡ್ರು, ಬಟ್ ನಾನೊಂದ್ಸತಿ ಹೇಳಿದೆ ಅಲ್ಲ, ಇಫ್ ಐ ಹ್ಯಾಡ್ ಎ ಚಾನ್ಸ್, ಎಂದೆಂದಿಗೂ ಅದು ಪಾರ್ಲೆಜಿನೇ ಅಂತ. ಹಾಗೆ ಮಾಡಿದ್ವಿ. ಹಂಗೆ ತಿನ್ಬೋದು, ಹಾಲಲ್ಲೂ ತಿನ್ಬೋದು, ನೀರಲ್ಲೂ ತಿನ್ಬೋದು. ನೀರಲ್ಲಿ ಚೆನ್ನಾಗಿರುತ್ತಪ್ಪ. ಈ ಇಡೀ ಹೋಟ್ಲುನ ಹೆಣ್ಮಕ್ಳೇ ನಡೆಸ್ತಿದ್ದಾರೆ. ಗ್ರೇಟ್ ಅಲ್ವಾ? ಫ್ರೆಂಡ್ಸ್ ಮುದ್ದೆ ಕೀಮಾ ತಗೊಂಡ್ರು. ನಾವು ಫುಲ್ ಟೇಸ್ಟ್ ಇರ್ಲಿ ಅಂತ ಪರೋಟಾ ಪ್ಲಸ್ ಬಟರ್ ಚಿಕನ್ ಸಗದಾಯ್ತು. ಊಟ ಆಗಿದ ತಕ್ಷಣ ಎಲ್ರು ಫ್ಲಾಟ್ ಎಕ್ಸೆಪ್ಟ್ ಅವರ್ ರೈಡರ್. ಹಿಂಗೆ ಸೇಫ್ ಆಗಿ ಮನೆಗೆ ರೀಚ್ ಆದ್ವಿ. ಹತ್ರಕ್ ಬಾಲ್ ಬಂತು ಅಂತ ತಕ್ಕೊಟ್ರೆ ಥ್ಯಾಂಕ್ ಯು ಅಂಕಲ್. ಎಲ್ಲಿಂದ ಬರ್ತೀರ ನೀವೆಲ್ಲ? ಯಾವೋ ಇವೆಲ್ಲ? ಒಬ್ರು ಎಷ್ಟನೇ ಕ್ಲಾಸ್ ಅಬ್ಬಿ ಅಂತಾರೆ, ಇವ್ರು ಅಂಕಲ್ ಅಂತಾರೆ, ಮನೆಯಲ್ಲ ಮನುಷ್ಯನೇ ಇಲ್ಲ ಅನ್ಕಂತಾರೆ. ಓಕೆ, ಈಗ ಫಿಟ್ನೆಸ್ ಟಾಪಿಕ್ ಬರೋಣ. ಜಿಮ್ ಇಲ್ಲ, ಡಯಟ್ ಇಲ್ಲ, ಬಟ್ ಸ್ಟಿಲ್ ಹೆಲ್ದಿ. ಅದು ಎಡ್ಸ್ಕೂ ಬಯೋ ಅಬ್ಸಾರ್ಬ್ ಇಂದ. ಅರ್ಥ ಆಗ್ಲಿಲ್ವಾ? ಪ್ರೋಟೀನ್ ಬರೀ ಮಸಲ್ ಬಿಲ್ಡಿಂಗ್ ಅಲ್ಲಿ ಹೆಲ್ಪ್ ಮಾಡಲ್ಲ, ಫ್ಯಾಟ್ ಲಾಸ್ ಅಲ್ಲೂ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತಾರೆ. ನಾವು ಪ್ರೋಟೀನ್ ಏನ್ ತಗೊಂತೀವಲ್ಲ, ಅದನ್ನ ಅರ್ಗಿಸ್ಕೊಳಕ್ಕೆ, ಐ ಮೀನ್ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್, ಇವಕ್ಕೆ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಹೀಗೆ ಎಲ್ಲಾದ್ರೂ ಆಚೆ ಹೋದಾಗ ನ್ಯೂಟ್ರಿಫಿಕ್ ಬಯೋ ಅಬ್ಸಾರ್ಬ್ ನನ್ನ ಹೆಲ್ದಿ ಆಗಿರೋಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಈ ಆಪ್ ನ ಯೂಸ್ ಮಾಡಬೇಕು ಅಂದ್ರೆ ಇಟ್ಸ್ ಎ ಪರ್ಫೆಕ್ಟ್ ಟೈಮ್. ನ್ಯೂಟ್ರಿಪೇ ದಿವಾಲಿ ಧಮಾಕ ಲೈವ್ ಅಲ್ಲಿ ಇದೆ. ಲಿಂಕ್ ಬಯೋ ಅಂಡ್ ಸ್ಟೋರಿ ಇದೆ. ಯೂಸ್ ಕೋಡ್ ಸ್ಯಾಂಡಿ ಫಾರ್ ಎಕ್ಸ್ಟ್ರಾ ಡಿಸ್ಕೌಂಟ್. ಸಿಗೋ ನಾಳೆ. ಬೈ ಬಾಯ್.